ಎಲ್ಲ ಕಲೆಕ್ಟ್ ಮಾಡ್ಕೊಂತೀವಿ. ಅಲ್ಲಿ ಮನೆ ನಾವು ಕಲೆಕ್ಟ್ ಮಾಡ್ಕೊಂಡ್ರು ಆ ಥರ ಘಟನೆ ನಡೆಯೋದು ನಾವು ಬಿಡೋವ ನಾವು ಬಗ್ಗೆ ಚಾಲನೆ ಕೊಡೋದು. ವಹಿಸಿರುವಂತಹ ಮಾನ್ಯ ಡಿವೈಎಸ್ಪಿ ಸಾಹೇಬ್ರೆ, ಅಡಿಷನಲ್ ಸಾಹೇಬ್ರೆ, ಡಿವೈಎಸ್ಪಿ ಸಾಹೇಬ್ರೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಹಾಗೂ ಇಲ್ಲಿ ನೆರೆವೇರಿರುವಂತಹ ನನ್ನ ಆತ್ಮೀಯ ಹಿರಿಯರೇ, ಸ್ನೇಹಿತರೆ, ಈಗ ಬಕ್ರೀದ್ ಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹಿತರು ಎಲ್ಲರೂ ವಿವರಿಸಿದ್ದಾರೆ. 4 ಕಡೆ ಪ್ರಯಾಣ ಆಗುತ್ತೆ. 7 ಗಂಟೆಗೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ. ಬಕ್ರೀದ್ ಹಬ್ಬ ಪ್ರೇಯರ್ ಬಗ್ಗೆ ಒಂದು ದಿವಸ ಮುಂಚೆ ಒಂದು ಮೀಟಿಂಗ್ ಸಭೆ ಇಟ್ಕೊಂಡು ಆಮೇಲೆ ಸಂಜೆ ಅನೌನ್ಸ್ ಮಾಡಿಬಿಡ್ತಾರೆ. ಅದು ಪರ್ಮಿಷನ್ ಏನು ಕೇಳಲ್ಲ, ಆಟೋರಲ್ಲಿ ಅನೌನ್ಸ್ ಮಾಡಿಬಿಡ್ತಾರೆ. ಪರ್ಮಿಷನ್ ಕೇಳಲ್ಲ. ಸಡನ್ ಆಗಿ ಆ ರಂಜಾನು ಯಾವ ರೀತಿ ಚಂದ್ರ ಕಾಣಿಸಿದ ತಕ್ಷಣ ಇಲಾಖೆ ವತಿಯಿಂದ ಕೇಳಲ್ಲ, ಇಷ್ಟವರೆಗೂ ಯಾರು ಕೇಳಿಲ್ಲ. ಇದೂ ಹಂಗೆ ಒಂದು ಮಗ್ರಿಬ್ ಆದ್ಮೇಲೆ ಟೈಮಿಂಗ್ ಫಿಕ್ಸ್ ಮಾಡಿಕೊಂಡು ಅನೌನ್ಸ್ ಮಾಡಿಬಿಡ್ತಾರೆ. 4 ಕಡೆ ಟೈಮಿಂಗ್ ಎಲ್ಲ ಗೊತ್ತಿದೆ. ಈಗ ನಮ್ಮ ಕೇಸರಿ ಅವ್ರು ಹೇಳ್ದಂಗೆ ಈ ತ್ಯಾಜ್ಯ ವಸ್ತುಗಳು ಅದು ನಮಗೂ ಬೇಸರ ಆಗತ್ತೆ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ ನಗರಸಭೆ ಜವಾಬ್ದಾರಿಯುತರನ್ನ ಇಂಥ ಒಂದು ಸಂದರ್ಭದಲ್ಲಿ ಕರ್ಕೊಂಡು, ಯಾಕಂದ್ರೆ ಇನ್ನೇನೋ ಧರಣಿ ಏನೋ ಮಾಡ್ತಾ ಇದ್ದಾರಂತೆ ಅವರು, ಅನಧಿಷ್ಟ ಧರಣಿ ಏನೋ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಈ ತ್ಯಾಜ್ಯ ವಸ್ತುಗಳು ಅವರೇ ಪೌರ ಕಾರ್ಮಿಕರು, ಕಷ್ಟಜೀವಿಗಳು ಅವ್ರು ತುಂಬಾ ವರ್ಷಗಳು ಮಾಡ್ತಾ ಇದ್ರು. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇಲಾಖೆ ವತಿಯಿಂದ ಅವ್ರಿಗೂ ಸ್ವಲ್ಪ ಕರೆಸ್ಕೊಂಡು ಕ್ಲೀನ್ನೆಸ್ಗೆ ನಮ್ಮ ಸಹಕಾರ ಇರುತ್ತೆ. ಇಟ್ಕೊಳ್ಳೋಕೆ ಒಂದು ದಿವಸ ಇಟ್ಕೊಂಡ್ರೆ ಸಂಜೆವರೆಗೂ ದುರ್ವಾಸನೆ ಆಗೋದು ಬಂದ್ಬಿಡತ್ತೆ. ಅದಾಗಲ್ಲ, ಅದಕ್ಕೆಲ್ಲ ಒಂದು ಕಡೆ ಹೋಗಿ ಹಾಕ್ಬಿಡ್ತಾರೆ. ಅದು ಆದಷ್ಟು ನಾವು ತಡೀತೀವಿ. ಮತ್ತೆ ಅವ್ರನ್ನ ಕರೆದು ಒಂದು ಸಭೆಯಲ್ಲಿ ಅವ್ರಿಗೆ ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟರೆ ಒಳ್ಳೇದಂತ ಹೇಳ್ತಾ ಈ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.